ಇದು 1 ಎಕರೆ ತೆಂಗಿನ ತೋಟ, ಒಳ್ಳೆ ನೀರಾವರಿ ಬೆಲ್ಟು. ಒಂದು 60 ತೆಂಗಿನ ಮರ ಬರ್ತವೆ. ಫಲ ಬಿಡ್ತಿರೋ ಒಂದು 20. ಉಳಿಕೆವು ಬಂದ್ಬಿಟ್ಟು ನಿಮಗೆ ಎಲ್ಲ 3.5 4 ವರ್ಷ 5 ವರ್ಷದವು. ಇನ್ ಫ್ಯೂಚರಲ್ಲಿ ಅವು ಕೂಡ ಫಲ ಸ್ಟಾರ್ಟ್ ಆಗುತ್ತೆ. ರೆಕ್ಟ್ಯಾಂಗಲಾಗಿ ಬರುತ್ತೆ. ಇದರಲ್ಲಿ ಒಂದು ರನ್ನಿಂಗ್ ಬೋರ್ವೆಲ್ಲು. ಇದಕ್ಕೆ ಈ ಥರ 20 ಅಡಿ ರೋಡು ತೋರಿಸ್ತೀನಿ. ರೋಡು ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಓನ್ ಟಿ ಸಿ ಏನಿಲ್ಲ, ಶೇರಿಂಗ್ ಬೇಸಿಸ್ ಟಿ ಸಿ. ಒಳ್ಳೆ ನೀರಾವರಿ ಬೆಲ್ಟು, ಮದ್ದೂರು ತಾಲೂಕು. ನಿಮಗೆ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ನೋಡಿ. ಈಗ ಚಾನಲ್ ನೀರು ಬಿಟ್ಟು ನೀರು ಹಿಂಗೆ ಹರ್ಕೋಯ್ತಾ ಇರ್ತದೆ. ನೀರಾವರಿ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ಜಾಗ. ಇದಕ್ಕೆ ಆಕ್ಸಸ್ ಯಾವ ಥರ ಇದೆ ಅಂತಂದರೆ ತೋರಿಸ್ತೀನಿ. ಇದು ಇವ್ರು ಅಂತಂದಿರೋದು. ಇದಕ್ಕೆ ಸೇಲಿಗಿಲ್ಲ, ಸೇಲಿಗಿರೋದೇ ಇದು. ಮದ್ದೂರು ತಾಲೂಕು, ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ ಇದು ಪ್ರಾಪರ್ಟಿಗೆ. ವರ್ಷ ಪೂರ್ತಿ ನೀರಾವರಿ ನೋಡಿ. ಬೇಸಿಗೆನಲ್ಲೂ ಈ ಥರ ನೀರು ಬರ್ತದೆ ಅಂತಂದರೆ ನೀರಾವರಿ ಯಾವ ಥರ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಲ ಬಿಡ್ತಿರುವಂಥ ಮರಗಳು. ಈ ನೀರಂದರೆ ಪಕ್ಕದ ಗದ್ದೆಯವರು ನೀರು ಕಟ್ಟಿದ್ರು, ಅಲ್ಲಿ ಎಕ್ಸ್ಟ್ರಾ ನೀರು ಹರ್ಕೊಂಡು ಹೋಗ್ತಾಯಿದೆ. ಇದು ಈ ಥರ ಚಾನಲ್ ರೋಡು. ಅಲ್ಲೊಂದು ಕಾಣೋದು ಲೋಕಲ್ ಸ್ಟೇಟ್ ಹೈವೇ. ಸುತ್ತಲೂ ನೋಡ್ಬೋದು ನೀವು. ಇದೆಲ್ಲ ನೀರಾವರಿ ಬೆಲ್ಟ್. ಅಕ್ಕಪಕ್ಕ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗಿದು ನೀರಾವರಿ ಯಾವ ಥರ ಅದಂತೇಳಿ. ಅಲ್ಲಿ ಸ್ಟೇಟ್ ಹೈವೇಲಿ ಹೋಗೋ ವೆಹಿಕಲ್ ಸೌಂಡ್ ನಿಮ್ಗೆ ಕೇಳಿಸುತ್ತೆ. ಮರಗಳು ಅಡ್ಡ ಇರೋದ್ರಿಂದ ಕ್ಲಿಯರಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಅಲ್ಲಿಂದ ಇದೊಂದು 400 ಮೀಟ್ರು ಈ ಥರ ರೋಡು. ಸೊ ಇಲ್ಲಿಂದ ಇದು ಅಣ್ತಂದಿರ ಭಾಗ. ಇಲ್ಲಿಗೆ ರೋಡ್, ಅದಕ್ಕೆ ಇಂಡಿಪೆಂಡೆಂಟ್ ಆಕ್ಸಸ್ ಇಲ್ಲ. 2 ಕುಂಟೆ ಸಪ್ರೇಟ್ ರಿಜಿಸ್ಟರ್ ಮಾಡಿಕೊಡ್ತಾರೆ. ಹೌದು, ಇವ್ರದೆಲ್ಲ ಅಣ್ಣ ತಮ್ಮಂದ್ರ ಭಾಗಗಳ ಜಮೀನುಗಳು. ನಿಮಗೆ ಲೀಗಲಾಗಿ ಏನು ಬೇಕು ಸಪ್ರೇಟ್ ರೋಡ್ನ ರಿಜಿಸ್ಟರ್ ಮಾಡಿಕೊಡ್ತಾರೆ. 1 ಎಕರೆ ಈ ಥರ ಫಲ ಬಿಡ್ತಿರುವಂಥದ್ದು. ಈ ಫಸ್ಟ್ ಲೈನ್ ಇರೋ ದೊಡ್ಡ ಮರಗಳೆಲ್ಲ ಅದ್ರ ಪಕ್ಕದ್ದು ನೋಡಿ. ಹಿಂದೆ ಹೋದಾಗ ಹಿಂದೆ ಇಲ್ಲಿವರೆಗೆ ಕಾಣಿಸುತ್ತೆ. ಹಂಗೆ ಟೋಟಲ್ 60 ಚಿಲ್ಲರೆ ಮರ ಇದೆ. ಅದರಲ್ಲಿ 20 ಮರ ಆಲ್ರೆಡಿ 35-40 ವರ್ಷದ್ದು ಫಲ ಬಿಡ್ತಾಯಿದೆ. ಉಳಿದವು 40 ಚಿಲ್ಲರೆ ಮರಗಳು 3ರಿಂದ 4 ವರ್ಷದವು. 2 ವರ್ಷ ಅವು ಕೂಡ ಫಲ ಸ್ಟಾರ್ಟ್ ಆಗುತ್ತೆ. ನೀರಾವರಿ ಬೆಲ್ಟು, ಮದ್ದೂರು ತಾಲೂಕು ರಿಜಿಸ್ಟ್ರೇಷನ್ನು. ಒಳ್ಳೆ ಬೆಸ್ಟ್ ಪ್ರೈಸು. ಜನರಲ್ ಗೌಡ್ರ ಪ್ರಾಪರ್ಟಿ. ಈ ಥರ ಸುತ್ತಲೂ ನೋಡ್ಬೋದು. ಈ ಥರ ತೆಂಗಿನ ತೋಟಗಳು ಇರೋದ್ರಿಂದ ಗೊತ್ತಾಗುತ್ತೆ ನಿಮಗೆ ನೀರು ಹೆಂಗಿದೆ ಅಂತೇಳಿ. ಎಲೆಕ್ಟ್ರಿಕ್ ಕನೆಕ್ಷನ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿ ಟಿ ಸಿ ಇದೆ. ಟಿ ಸಿ ಬಂದ್ಬಿಟ್ಟು ಶೇರಿಂಗ್ ಬೇಸಿಸು. ಇಂಡಿವಿಜುವಲ್ ಯಾರಿಗೂ ಒಬ್ಬರು ಕೊಡೋಲ್ಲ. ಯಾಕೆಂದರೆ ಸಣ್ಣ ಹಿಡುವಳಿ ರೈತರಿಗೆ 4-5 ಜನ ಶೇರ್ ಮಾಡ್ಕೊಬೋದು. ನೋಡಿ, ಇದು ಬೇಸಿಗೆಗಾಲ. ಬೇಸಿಗೆಗಾಲದಲ್ಲೂ ನೀರಿಂಗು ಬರ್ತಾಯಿದೆ.